ಸಾವಿತ್ರಿ ಸಾವಿತ್ರಿ ಏನಾಯ್ತು ನಿನ್ಗೆ? ಅಮ್ಮೋರೆ, ನಿಮ್ನ ನೋಡ್ಬೇಕು ಅಂತ ಅನಿಸ್ತಾಯ್ತು, ಅದಕ್ಕೆ ನಾವು ಬರೋಣ ಅನ್ಕೊಂಡ್ವಿ. ನನಗೆ ಅರ್ಥ ಆಗತ್ತೆ ಸಾವಿತ್ರಿ. ನಾನೇ ನಿನ್ನನ್ನು ಇಲ್ಲಿ ಕರ್ಸ್ಕೊಳ್ಳೋಣ ಅಂತ ಅನ್ಕೊಂಡೆ. ಅಪ್ಪ ಡಾಕ್ಟರ್ ಹತ್ರ ಮಾತಾಡಿದ್ರು, ನೀನು ಎಲ್ಲೂ ಟ್ರಾವೆಲ್ ಮಾಡೋ ಹಾಗಿಲ್ಲ, ಇನ್ನೂ 10-15 ದಿನ ರೆಸ್ಟಲ್ಲಿ ಇರಬೇಕು, ಯಾವ ವೇಟು ಎತ್ತೋ ಹಾಗಿಲ್ಲ, ನಿನ್ನ ಸ್ಟಿಚಸ್ ಮೇಲೆ ನೀರು ಕೂಡ ಬೀಳಬಾರ್ದು, ರೆಸ್ಟ್ ತಗೋಬೇಕು ಸಾವಿತ್ರಿ. ನೀನು ಕಂಪ್ಲೀಟಾಗಿ ಹುಷಾರಾದ್ಮೇಲೆ ನಾನೇ ಅಪ್ಪನಿಗೆ ಹೇಳಿ ನಿನ್ನನ್ನು ಇಲ್ಲಿ ಕರ್ಸ್ಕೋತೀನಿ, ಓಕೆನಾ? ಅಮ್ಮೋರೆ, ಅದು ನಾನು ಏನು ಬೇಜಾರಾಗ್ತಿದ್ಯಾ? ಬೇಜಾರು ಮಾಡ್ಕೋಬೇಡ ಸಾವಿತ್ರಿ, ನಾನು ಹೇಳ್ತಿರೋದು ನಿನ್ನ ಒಳ್ಳೇದಕ್ಕೆ ತಾನೇ. ನಿನ್ನ ಆರೋಗ್ಯ ಚೆನ್ನಾಗಿರ್ಬೇಕು ಅಂತ ತಾನೇ ನಾನು ಇದೆಲ್ಲ ಹೇಳ್ತಿರೋದು. ಇದ್ರ ಮಧ್ಯ ನಮಗೆ ಫ್ರೀ ಆದರೆ ನಾವೇ ಅಲ್ಲಿಗೆ ಬರ್ತೀವಿ, ಅಲ್ಲಿಗೆ ಬಂದು ನಿನ್ನನ್ನು ಮೀಟ್ ಮಾಡ್ತೀನಿ, ಓಕೆನಾ? ಹೌದಾ, ನೀವೇ ಬರ್ತೀರಾ? ಹಂಗಿದ್ರೆ ನಾ ಕಾಯ್ತೀನಿ ಬಿಡಿ. ನನಗೂ ಸಾಲಿಗ್ರಾಮಕ್ಕೆ ಬರೋಕ್ಕೆ ತುಂಬಾನೇ ಆಸೆ. ನಿನ್ನ ನೋಡೋ ನೆಪದಲ್ಲಾದರೂ ನಾನು ಸಾಲಿಗ್ರಾಮಕ್ಕೆ ಬರ್ಬೋದು, ಅಜ್ಜಿನ ನೋಡ್ಬೋದು, ಅಲ್ಲಿ ಸ್ವಲ್ಪ ದಿನ ಇದ್ದು ಮತ್ತೆ ವಾಪಸ್ ಬರ್ಬೋದು. ಆಮೇಲೆ ನೀನು ಹುಷಾರಾದ್ಮೇಲೆ ನೀನು ಇಲ್ಲಿಗೆ ಬರುವಂತೆ, ನಮ್ಮ ಜೊತೆ ಎಲ್ಲ ಸ್ವಲ್ಪ ದಿನ ಇದ್ದು ಆಮೇಲೆ ಹೋಗುವಂತೆ, ಸರಿನಾ? ಆಯ್ತಮ್ಮವ್ರೆ, ನೀವು ಎಲ್ಲಿಗೋ ಹೊಂಟಿದ್ರಿ, ನಾನು ಫೋನ್ ಮಾಡಿ ನಿಮಗೆ ತೊಂದರೆ ಕೊಟ್ಟನೇನೋ? ಇಲ್ಲ ಇಲ್ಲ, ಹಾಗೆಲ್ಲ ಏನೂ ಇಲ್ಲ. ನಾನು ಪಾರ್ಟಿಗೆ ಹೋಗಬೇಕಾಗಿತ್ತು, ಅಲ್ಲಿಗೆ ಹೋಗಿ ಬಂದು ಆಮೇಲೆ ಮಾಡ್ತೀನಿ, ಆಯ್ತಾ? ಆಗ್ಲಮ್ಮ ಶ್ರಾವಣಿ, ಜೋಪಾನ ಹೋಗ್ಬಾ, ಹುಷಾರು. ಸರಿ. ಇದೇನಿದು, ಇವಳು ಒಂದೊಂದ್ಸಲ ಒಂದೊಂದ್ ಥರ ಮಾತಾಡ್ಸ್ತಾಳಲ್ಲ. ಇದ್ಕಿದ ಹಾಗೆ ಯಾರೋ ದೊಡ್ಡವ್ರು ಮಾತಾಡ್ಸೋ ಹಾಗೆ ಮಾತಾಡಿಸ್ತಾಳೆ. ಆಗ್ಲಿಂದ ಅಮ್ಮೋರು ಅಮ್ಮೋರು ಅಂತ ಮಾತಾಡಿಸ್ತಾ ಇದ್ಲು, ಈಗ ಹುಷಾರು ಹೋಗ್ಬಾ ಅಂತೆಲ್ಲ ಮಾತಾಡಿಸ್ತಿದ್ದಾಳೆ. ಪಾಪ, ನಾನು ಅವಳಿಗೆ ಫ್ರೆಂಡ್ ಆದಾಗ ನಾನು ಯಾರು ಅಂತಾನೆ ಅವಳಿಗೆ ಗೊತ್ತಿರಲಿಲ್ಲ, ಫ್ರೆಂಡ್ಲಿಯಾಗಿ ಮಾತಾಡಿಸ್ತಿದ್ಲು ಅವಾಗ. ಆಮೇಲೆ ನಾನು ದೊಡ್ಡ ಮನೆ ಮೊಮ್ಮಗಳು ಅಂತ ಗೊತ್ತಾದ್ಮೇಲೆ ಮರ್ಯಾದೆ ಕೊಟ್ಟು ಮಾತಾಡಿಸ್ಬೇಕೇನೋ ಅಂತ ಅನ್ಕೊಂಡಿದ್ದಾಳೆ. ಅದಕ್ಕೆ ಅವಳು ಈಗಲೂ ನನ್ನನ್ನು ಹೇಗೆ ಮಾತಾಡಿಸ್ಬೇಕು ಅನ್ನೋ ಕನ್ಫ್ಯೂಷನಲ್ಲಿದ್ದಾಳೆ ಅನಿಸುತ್ತೆ. ಒಳ್ಳೆ ಹುಡುಗಿ. ಪಿಂಕಿ, ನೀನು ಬರ್ತೀಯ ನನ್ನ ಜೊತೆ ಪಾರ್ಟಿಗೆ? ನನ್ನನ್ನು ಯಾಕೆ ಕರ್ಕೊಂಡು ಹೋಗ್ತೀಯಕ್ಕ? ನೀನು ಆರಾಮಾಗಿ ಖುಷಿಯಾಗಿ ಸುಬ್ಬು ಜೊತೆ ಹೋಗ್ಬಿಡ್ಬಾ. ಹೇ ಪಿಂಕಿ, ಬರ್ತೀಯ ಪಾರ್ಟಿಗೆ? ಇಲ್ಲ ಅಕ್ಕ, ನನ್ಗೆ ಓದ್ಕೊಳಕ್ಕಿದೆ, ನೀನು ಖುಷಿಯಾಗಿ ಹೋಗ್ಬಾ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಹಲೋ, ಆಯಿತು, ನಾನು ನೋಡ್ಕೊಳ್ತೀನಿ. ಅದ್ರ ಬಗ್ಗೆ ಯೋಚನೆ ಮಾಡೋ ಅಗತ್ಯ ಇಲ್ಲ, ನಾನು ನೋಡ್ಕೊಳ್ತೀನಿ ಅಂತ ಹೇಳಿದ್ನಲ್ಲ. ಸರಿ. ರೀ, ವಿಶಾಲು, ನಾನು ಹುಡುಕ್ತಾ ಇದ್ಯಾ? ರೀ, ಏನಾಗಿದೆ ನಿಮಗೆ? ನೀವು ನಿಜವಾಗ್ಲೂ ನನ್ನ ಗಂಡನೇನಾ? ಅಯ್ಯೋ, ನಿನ್ನ ಇಷ್ಟು ವರ್ಷ ಸಂಸಾರ ಮಾಡಿದವನ್ನ ನೀನೇನಾ ನನ್ನ ಗಂಡ ಅಂತ ಕೇಳ್ತಿದ್ಯಾ? ಈಗ ನೀವೇನು ಅನ್ನಿಸ್ತಾ ಇದೆ? ಆಗ ಅಲ್ಲಿದ್ದಿದ್ದು ಯಾರು, ಅಷ್ಟೆಲ್ಲ ಮಾತಾಡಿದ್ದು ಯಾರು ಅಂತ? ಅದು ನಾನೇ ಕಣೆ. ಲೈಫಲ್ಲಿ ಒಂದೇ ಥರ ಇರಬಾರ್ದು, ಒಂದೇ ಥರ ಇದ್ದರೆ ಥ್ರಿಲ್ ಇರಲ್ಲ. ನಾನು ಅಷ್ಟೆಲ್ಲ ಕೋಪ ಮಾಡ್ಕೊಂಡು ಮಾತಾಡಿದೆ ಅಂತ ಬೇಜಾರಾಯ್ತಾ? ಬೇಜಾರು ಮಾಡ್ಕೋಬೇಡ ಕಣೆ, ಸುಮ್ಮನೆ ನಿಮಗೆಲ್ಲ ಚಮಕ್ ಕೊಡೋಣ ಅಂತ ಆ ಥರ ಮಾತಾಡಿದೆ. ನನಗೆ ಯಾಕೋ ಯಾವ ಸತ್ಯ ಯಾವ ಸುಳ್ಳು, ಯಾರು ನೀವು ಅಂತಲೇ ಗೊತ್ತಾಗ್ತಿಲ್ಲ. ಒಳ್ಳೆ ಪತ್ತೆದಾರಿ ಸಿನಿಮಾದಲ್ಲಿ ಸಿಹಿಡಿ ಇರ್ತಾರಲ್ಲ, ಆಗ ಆಡ್ಬಿಟ್ರಿ. ನಾನು ಎಷ್ಟು ಹೆದರ್ಕೊಂಡೆ ಗೊತ್ತಾ? ಅದು ಹಾಗಲ್ಲ ಕಣೆ ವಿಶಾಲು, ಮಗಳನ್ನ ಸರಿ ಮಾಡಬೇಕು ಅಂದರೆ ನಾವು ಅವ್ರ ದಾರಿಲೇ ಹೋಗಬೇಕಾಗತ್ತೆ.
ಅದಕ್ಕೆ ಹಾಗೆಲ್ಲ ಮಾತಾಡ್ದೆ ಅಷ್ಟೆ. ನಾನು ಹಾಗೆ ಮಾತಾಡಿದ್ದಕ್ಕೆ ತಾನೆ ಅವಳು ವಾಪಸ್ ಬಂದಿದ್ದು. ಇನ್ಮೇಲೆ ನೋಡ್ತಾ ಇರು, ಜೀವನದಲ್ಲಿ ಯಾವತ್ತೂ ಅಂತ ನಿರ್ಧಾರ ತಗೊಳ್ಳೋದಿಲ್ಲ ಅವಳು. ಮಕ್ಕಳಿಗೆ ಈ ವಯಸ್ಸಿನಲ್ಲಿ ಎಲ್ಲರ ಗಮನನೂ ತಮ್ಮ ಕಡೆ ಸೆಳ್ಕೊಂಡು ಸಿಂಪತಿಲಿ ಆದರೂ ಸರಿ, ಸಿಟ್ಟಲ್ಲಾದರೂ ಸರಿ, ಹೆದರ್ಸಾದ್ರೂ ಸರಿ, ತಮ್ಮ ಕೆಲಸನ ಮಾಡಿಸ್ಕೋಬೇಕು ಅಂತ ಮನಸ್ಸಿರುತ್ತೆ. ಅದಕ್ಕೆ ಕಣೆ ಅವಳು ಹಾಗೆ ಮಾಡಿದ್ದು. ಆದರೆ ನಾವು ಹೆತ್ತೋರು, ಅವ್ರನ್ನ ಅರ್ಥ ಮಾಡ್ಕೋಬೇಕಾಗಿರೋರು. ಮುದ್ದು ಮಾಡಬೇಕಾದ್ರೆ ಮುದ್ದು ಮಾಡಬೇಕು, ಬುದ್ಧಿ ಹೇಳಬೇಕಾದ್ರೆ ಬುದ್ಧಿ ಹೇಳಬೇಕು. ಅದು ಯಾವುದಕ್ಕೂ ಬಗ್ಲಿಲ್ಲ ಅಂದರೆ ಅವರು ಸೇರು ಅಂದರೆ ನಾವು ಸವಾ ಸೇರು ಆಗಬೇಕು. ಒಳ್ಳೆ ಮಾತಿನಲ್ಲಿ ಹೇಳಿದ್ನ ಕೇಳಲಿಲ್ಲ ಅಂದರೆ ಆಗಾಗ ಹೆದರಿಸ್ಬೇಕಾಗುತ್ತೆ, ಬೈದು ಸರಿಯಾದ ದಾರಿಗೆ ತರಬೇಕಾಗುತ್ತೆ. ಅದಕ್ಕೆ ನಾನು ಹಾಗೆಲ್ಲ ನಡ್ಕೊಂಡಿದ್ದು. ರೀ, ನಾನು ನಿಮ್ಮನ್ನ ಏನೋ ಅಂದ್ಕೊಂಡಿದ್ದೆ, ಆದರೆ ನಾನು ಅಂದ್ಕೊಂಡಂಗಿಲ್ಲ ರೀ. ನೀವು ಇಷ್ಟೆಲ್ಲ ನಿಮಗೆ ಯಾವಾಗ ಗೊತ್ತಾಯ್ತು? ಇದೆಲ್ಲ ಎಲ್ಲಿಂದ ಕಲ್ತ್ರಿ? ನಿನ್ನಿಂದನೇ ಕಣೆ ವಿಶಾಲು. ನಿನ್ನ ಮದುವೆ ಮಾಡ್ಕೊಂಡ ಮೇಲೇ ಇದನ್ನೆಲ್ಲ ಕಲ್ತಿದ್ದು, ಜೀವನ ಏನು ಅಂತ ಅರ್ಥ ಮಾಡ್ಕೊಂಡಿದ್ದು. ಹೌದಾ? ನಾನು ಎಷ್ಟು ಹೆದರ್ಕೊಂಡ್ಬಿಟ್ಟಿದ್ದೆ ಗೊತ್ತಾ? ಈ ಕೋಟಿಗೊಬ್ಬ ಸಿನಿಮಾದಲ್ಲಿ ಹಳೆ ಹೆಸರು ಒಂದಿರುತ್ತೆ, ಹೊಸ ಹೆಸರು ಒಂದಿರುತ್ತೆ. ಆ ಥರ ನೀವು ಹೊಸ ಹೆಸರಲ್ಲಿ ನಮ್ಮ ಜೊತೆಲಿರೋ ಹಳೆ ಡಾನ್ ಅನ್ಕೊಂಡ್ಬಿಟ್ಟಿದೆ. ಅಯ್ಯೋ ವಿಶಾಲು, ವಿಶಾಲು. ಹಾಯ್ ಅಭಿಷೇಕ್. ಹಲೋ ಸುಬ್ಬು ಸರ್, ಬನ್ನಿ. ನೋಡಿ, ಅರೇಂಜ್ಮೆಂಟ್ಸ್ ಎಲ್ಲ ಆಗಿದೆ. ನೀವು ಸಿಂಪಲ್ ಅಂತ ಹೇಳಿದ್ದಕ್ಕೆ ಇದಷ್ಟು ಅರೇಂಜ್ಮೆಂಟ್ಸ್ ಮಾಡಿದ್ದೀನಿ. ಬೇರೆ ಕಸ್ಟಮರ್ಸ್ ಬಂದರೆ ಈ ಕಡೆ ಕೂತ್ಕೊಳ್ತಾರೆ, ಇಲ್ಲ ಅಂದರೆ ರೂಫ್ ಟಾಪಲ್ಲಿ ಕೂತ್ಕೊಳ್ತಾರೆ. ನಿಮ್ಮನ್ನು ಯಾರೂ ಡಿಸ್ಟರ್ಬ್ ಮಾಡಲ್ಲ. ಒಳ್ಳೆಯದಾಯಿತು. ಮೇಡಮು ಅರೇಂಜ್ಮೆಂಟ್ಸ್ ಎಲ್ಲ ಸಿಂಪಲ್ ಆಗಿರಲಿ ಅಂತ ಹೇಳಿದರು. ಓಕೆ, ಚೆನ್ನಾಗಿ ಮಾಡಿದ್ದೀರಾ. ಮೇಡಮ್ ಬಂದಿಲ್ವಾ ಇನ್ನೂ ಇಲ್ಲ ಸರ್, ಬಂದಿಲ್ಲ. ಒಳ್ಳೆಯದಾಯಿತು. ಇದು ಮೇಡಮ್ಮು ಅವ್ರ ಫ್ರೆಂಡ್ಸ್ ಎಲ್ಲ ಇನ್ನೇನು ಬಂದುಬಿಡ್ತಾರೆ. ಅವ್ರು ಬಂದ ತಕ್ಷಣ ಸ್ವಲ್ಪ ರಿಸೀವ್ ಮಾಡಿಬಿಡಿ. ಇದು ಚೇಂಜಿಂಗ್ ರೂಮ್ ಏನಿದೆ. ಬನ್ನಿ ಸರ್, ಇಲ್ಲೇ ಇದೆ. ಶ್ರಾವಣಿ, ಏನಮ್ಮ ಇಷ್ಟೊತ್ತಲ್ಲಿ ಹೊರಗಡೆ ಹೊರಟ್ಯಾ? ಹೌದು ಚಿಕ್ಕಮ್ಮ, ಇವತ್ತು ನಾನು ಪಾಸ್ ಆಗಿದ್ದೀನಲ್ಲ, ಆ ಖುಷಿಗೆ ಫ್ರೆಂಡ್ಸ್ ಎಲ್ಲ ಪಾರ್ಟಿ ಕೇಳಿದ್ರು. ಅದಕ್ಕೆ ಚಿಕ್ಕದಾಗಿ ಪಾರ್ಟಿ ಕೊಟ್ಟು ಬರೋಣ ಅಂತ ಹೋಗ್ತಿದ್ದೀನಿ. ಪಾರ್ಟಿ ಬರೀ ನಿನ್ನ ಫ್ರೆಂಡ್ಸ್ಗ, ನಮಗೂ ಪಾರ್ಟಿ ಬೇಕು. ನಿಮಗೆ ಪಾರ್ಟಿ ಬೇಕಾ? ಹೌದು, ಯಾಕೆ ನಾವು ಪಾರ್ಟಿ ಮಾಡಬಾರ್ದಾ? ಮಾಡೋಣ ಬಿಡಿ ಚಿಕ್ಕಮ್ಮ, ಹಬ್ಬ ಹಬ್ಬ ಮಾಡಿಬಿಡೋಣ. ಸರಿ ಅಮ್ಮ, ಜೋಪಾನವಾಗಿ ಹೋಗ್ಬಿಡ್ಪಾ. ಇವತ್ತು ನಿನ್ನ ದಿನ. ಈ ದಿನಕ್ಕೋಸ್ಕರ ನೀನು ಎಷ್ಟು ಕಷ್ಟಪಟ್ಟಿದ್ಯಾ ಅಂತ ನನಗೆ ಗೊತ್ತು. ಖುಷಿಯಾಗಿ ಹೋಗಿ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಬ. ಥ್ಯಾಂಕ್ ಯು ಚಿಕ್ಕಮ್ಮ. ಬರೀ ಖುಷಿ ಮಾತ್ರ ಅಲ್ಲ, ನನಗೆ ನನ್ನ ಬಗ್ಗೆನೇ ಹೆಮ್ಮೆ ಅನ್ನಿಸ್ತಾ ಇದೆ. ಅದರಲ್ಲೂ ಅಪ್ಪ ನನಗೆ ಕಂಗ್ರ್ಯಾಚುಲೇಷನ್ಸ್ ಹೇಳಿದ್ರಲ್ಲ, ಅದಂತೂ ನನ್ನ ಕಿವಿಯಲ್ಲಿ ಗುನುಗ್ತಾ ಇದೆ. ಬಾವ ನಿನ್ಗೆ ಅಷ್ಟು ಮಾತ್ರ ಹೇಳಲಿಲ್ಲ. ಇನ್ನು ಮುಂದೇನು ನೀನು ಓದಬೇಕು ಅಂತ ಅಂದರೆ ಅದಕ್ಕೂ ಕೂಡ ಅವ್ರ ಪರ್ಮಿಷನ್ ಇದೆ ಅಂತ ಹೇಳಿದ್ರು. ಇನ್ನು ಮುಂದೆ ಓದೋದ ಬೇಡ ಚಿಕ್ಕಮ್ಮ, ಇವತ್ತಿಗೆ ನಾನು ಓದೋದೆಲ್ಲ ಮುಗೀತು. ಇನ್ನು ಮುಂದೆ ಏನಿದ್ರು ಮದುವೆ ಆಗಿ ನೆಮ್ಮದಿಯಾಗಿದ್ಬಿಡ್ತೀನಿ. ಅಂದರೆ ಇವತ್ತಿಗೆ ನಾನು ಕಷ್ಟಪಟ್ಟಿದ್ದೆಲ್ಲ ಮುಗೀತು. ಇನ್ನು ಮುಂದೆ ನಾನು ಇಷ್ಟಪಟ್ಟಿರೋ ಜೀವನನ ನಡೆಸ್ಬೋದು ಅಂತ ಹೇಳ್ತಾ ಇದ್ದೀನಿ. ಇಲ್ಲ ಶ್ರಾವಣಿ, ನೀನು ಇಷ್ಟಪಟ್ಟ ಹಾಗೆ ನಡೆಯೋದು ಅಷ್ಟು ಸುಲಭ ಅಲ್ಲ. ಚಿಕ್ಕಮ್ಮ, ನಿಮ್ಗೆ ಇನ್ನೊಂದು ವಿಷಯ ಗೊತ್ತಾ? ಸಾವಿತ್ರಿ ಕಾಲ್ ಮಾಡಿದ್ಲು. ಏನೋ ಸಾವಿತ್ರಿ ನಿನಗೆ ಕಾಲ್ ಮಾಡಿದ್ಲಾ? ನಿಮ್ಮಿಬ್ಬರ ಮಾತುಕತೆ ಆಗಲೇ ಶುರುವಾಗಿದೆ ಅಂತ ಆಯ್ತು. ಅದು ತುಂಬ ಮುಂಚೆನೇ ಶುರುವಾಗಿತ್ತು ಚಿಕ್ಕಮ್ಮ. ನಮ್ಮಿಬ್ರದ್ದು ತುಂಬ ಹಳೆ ನಂಟು. ನಮ್ಮಿಬ್ರು ಪರಿಚಯ ನೀವು ಅಂದ್ಕೊಂಡಾಗ ಆಗಿರೋದಲ್ಲ, ತುಂಬ ಹಿಂದೆನೇ ಆಗಿರೋದು. ಸರಿ ಬಿಡು. ಸಾವಿತ್ರಿ ಏನು ಹೇಳಿದ್ಲು? ಸಾವಿತ್ರಿ ಸಾಲಿಗ್ರಾಮದಿಂದ ನಾಳೆ ಇಲ್ಲಿಗೆ ಬರ್ತೀನಿ ಅಂತ ಹೇಳಿದ್ಲು.
ನಾಳೆ ಕಾರ್ ತಗೊಂಡು ಹೋಗೋಕ್ಕೆ ಸಾಲಿಗ್ರಾಮದಿಂದ ಡ್ರೈವರ್ ಬರ್ತಿದ್ದಾರಲ್ಲ ಅವ್ರ ಜೊತೆ ನಾನು ಬರ್ತೀನಿ ಅಂತ ಹೇಳಿದ್ಲು. ಅಂದರೆ ನಾನು ಅಂದ್ಕೊಂಡ ಹಾಗೆ ಅವಳು ಇಲ್ಲಿಗೆ ಖಂಡಿತ ಬರ್ತಾಳೆ. ಹಾಗೇನಾದರೂ ಅವಳು ಬಂದರೆ ಅವಳೆಲ್ಲ ವಿಷಯನೂ ವೀರುಗೆ ಹೇಳ್ಬಿಡ್ತಾಳೆ. ಏನು ಮಾಡೋದೀಗ? ಹಾಗಿದ್ರೆ ಸಾವಿತ್ರಿ ನಾಳೆ ಬರ್ತಿದ್ದಾಳ? ಇಲ್ಲ ಚಿಕ್ಕಮ್ಮ, ಸಾವಿತ್ರಿಗಿನ್ನೂ ರೆಸ್ಟ್ ಬೇಕು, ಅವಳು ಟ್ರಾವೆಲ್ ಮಾಡೋ ಹಾಗಿಲ್ಲ, ಅದಕ್ಕೆ ನಾನೇ ಬರಬೇಡ ಅಂತ ಹೇಳಿದೆ. ಒಳ್ಳೇದಾಯ್ತು ಬಿಡಮ್ಮ, ಅವಳು ಸಂಪೂರ್ಣವಾಗಿ ಗುಣ ಆದಮೇಲೆ ಬರಲಿ. ಹೌದು, ಒಂದು ವೇಳೆ ತುಂಬ ನೋಡಬೇಕು ಅಂತ ಅನ್ಸಿದ್ರೆ ನಾನೇ ಸಾಲಿಗ್ರಾಮಕ್ಕೆ ಹೋಗಿ ಬಂದ್ಬಿಡ್ತೀನಿ. ಹೇಗಿದ್ರು ದಾರಿ ಗೊತ್ತು, ಊರ ಪರಿಚಯನೂ ಇದೆ, ಅಜ್ಜಿ ಊರಿಗೆ ಆಗಾಗ ಹೋಗಿ ಬರ್ತಿರ್ಬೋದಲ್ವಾ? ಸರಿನಮ್ಮ, ನೀನುಂಟು, ನಿನ್ನ ಸಾಲಿಗ್ರಾಮ ಉಂಟು, ನಿಮ್ಮ ಅಜ್ಜಿ ಉಂಟು. ನೀನು ಯಾವಾಗ ಬೇಕಾದರೂ ಹೋಗು, ಯಾವಾಗ ಬೇಕಾದರೂ ಬಾ. ಯಾವಾಗಲೂ ಸಂತೋಷವಾಗಿ ಖುಷಿಯಾಗಿ ಹೀಗೆ ಇದ್ರೆ ಸಾಕು. ಥ್ಯಾಂಕ್ ಯು ಚಿಕ್ಕಮ್ಮ. ನೀವು ಹೇಳ್ದಾಗೆ ಸುಬ್ಬು ಪ್ರೀತಿನೂ ನನಗೆ ಸಿಗಬೇಕು. ಇವತ್ತು ನನ್ನ ಮನಸ್ಸಲ್ಲಿರೋ ಪ್ರೀತಿನ ಸುಬ್ಬುಗೆ ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ. ಆಶೀರ್ವಾದ ಮಾಡಿ ಚಿಕ್ಕಮ್ಮ. ಶ್ರಾವಣಿ, ಏನು ಮಾಡ್ತಿದ್ಯಾ? ಎದಳು. ಏನಿಲ್ಲ, ನನ್ನ ಮನಸ್ಸಲ್ಲಿ ನಾನೇನೋ ಅಂದ್ಕೊಂಡೆ, ಅದಕ್ಕೆ ನಿಮ್ಮ ಹತ್ರ ಆಶೀರ್ವಾದ ತಗೋತಿದ್ದೀನಿ. ಸರಿ ಚಿಕ್ಕಮ್ಮ, ನನಗೆ ಲೇಟ್ ಆಗ್ತಿದೆ, ನಾನು ಹೋಗಬೇಕು. ಸುಬ್ಬುಗೆ ಅಲ್ಲೇ ಬರೋಕ್ಕೆ ಹೇಳಿದ್ದೀನಿ, ಬೇಗ ಹೋಗಬೇಕು. ನಿನ್ನ ಮನಸ್ಸಿನ ಆಸೆ ಏನು ಅಂತ ನನಗೆ ಗೊತ್ತು ಶ್ರಾವಣಿ, ಆದರೆ ಕೇವಲ ನನ್ನ ಆಶೀರ್ವಾದದಿಂದ ಅದು ನೆರವೇರಲ್ಲ. ನಿನ್ನ ಆಸೆ ಇಡೀ ಮನೇನ ಅಲ್ಲೋಲ ಕಲ್ಲೋಲ ಮಾಡುವಂಥದ್ದು. ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಂಡೆ ಅಂತ ನೆಮ್ಮದಿಯಾಗಿರೋಕ್ಕಾಗಲ್ಲ. ಒಂದಲ್ಲ ಒಂದಿನ ಆ ಸಾವಿತ್ರಿ ಇಲ್ಲಿಗೆ ಬಂದೇ ಬರ್ತಾಳೆ. ಅವಳಿಲ್ಲಿಗೆ ಬಂದರೆ ವೀರು ಹತ್ರ ಮಾತಾಡೋಕ್ಕೆ ಮುಂಚೆ ವೀರು ಕತೆನ ಮುಗಿಸ್ಬಿಡ್ತೀನಿ. ಆಗಷ್ಟೇ ನಾನು ಈ ಸಮಸ್ಯೆಯಿಂದ ಹೊರಗೆ ಬರೋಕ್ಕೆ ಸಾಧ್ಯ. ಅಧಿಕಾರ ನನ್ನ ಕೈಗೆ ಸಿಗೋಕ್ಕೆ ಸಾಧ್ಯ. ಪ್ಲೀಸ್ ಬನ್ನಿ. ನೀವೆಲ್ಲ ಶ್ರಾವಣಿ ಮೇಡಮ್ ಫ್ರೆಂಡ್ಸ್ ಅಲ್ವಾ? ಹೌದು. ಓಕೆ, ಅವ್ರು ಇನ್ನೇನು ಸ್ವಲ್ಪ ತಲೆ ಬರ್ತಾರೆ. ನಿಮಗೆಲ್ಲ ಈ ಕಡೆ ಅರೇಂಜ್ ಮಾಡಿದ್ದೀನಿ. ಪ್ಲೀಸ್ ಹ್ಯಾವ್ ಅ ಸೀಟ್. ಸೂಪರ್ ಆಗಿದೆ. ನಮಗೆಲ್ಲ ಇಷ್ಟು ಬೇಗ ಬರಕ್ಕೆ ಹೇಳಿ, ಶ್ರಾವಣಿ ಇನ್ನೂ ಬಂದಿಲ್ವಲ್ಲ? ನಿಧಾನವಾಗಿ ಬರ್ಲಿ ಬಿಡು, ಖುಷಿಯಲ್ಲಿ ತೇಲ್ತಿರ್ತಾಳೆ. ಶ್ರಾವಣಿ ಪಾರ್ಟಿನ ಇಲ್ಲಿ ಅರೇಂಜ್ ಮಾಡಿ ಒಳ್ಳೆ ಕೆಲಸ ಮಾಡಿದ್ಲು. ಇಲ್ಲ ಅಂದಿದ್ರೆ ಮಿನಿಸ್ಟ್ರು ಮಗಳು, ಸೆಕ್ಯೂರಿಟಿ, ಮೀಡಿಯಾ, ಅದು ಇದು ಅಂತ ನಾವು ಎಂಜಾಯ್ ಮಾಡೋಕ್ಕೆ ಆಗ್ತಿರ್ಲಿಲ್ಲ. ಸರ್ ಮೇಡಮ್, ನಿಮ್ಗೇನಾದರೂ ಬೇಕಾದರೆ ಆರ್ಡರ್ ಮಾಡಿ. ಆರ್ಡ್ರು ಮಾಡೋದಾದ್ರೇನಾ? ಪಾರ್ಟಿ ಅಂದಮೇಲೆ ಏನೇನು ಇರಬೇಕು ಎಲ್ಲ ಇರಬೇಕು. ಆರ್ಡ್ರು ಮಾಡೇ ಮಾಡ್ತೀವಿ. ನಿಮ್ಗೇನು ಬೇಕು, ಎಷ್ಟು ಬೇಕು ಅಂತ ಆರ್ಡರ್ ಮಾಡಿ, ನಾವು ಸರ್ವ್ ಮಾಡ್ತೀವಿ. ಆರ್ಡ್ರು ತಗೊಳ್ಳಿ. ಹಾಯ್ ಶ್ರಾವಣಿ. ಹಾಯ್. ಕಂಗ್ರಾಟ್ಸ್ ಶ್ರಾವಣಿ. ಥ್ಯಾಂಕ್ ಯು. ಕಂಗ್ರಾಟ್ಸ್ ಶ್ರಾವಣಿ. ಥ್ಯಾಂಕ್ ಯು. ಕಂಗ್ರಾಟ್ಸ್ ಶ್ರಾವಣಿ. ಥ್ಯಾಂಕ್ ಯು. ನೀವೆಲ್ಲ ಯಾವಾಗ ಬಂದ್ರಿ? ತುಂಬ ಲೇಟ್ ಆಯ್ತಾ ನಾನು ಬರೋದು? ಸಾರಿ. ಹಾಗೇನಿಲ್ಲ ಶ್ರಾವಣಿ, ಪಾರ್ಟಿಗೋಸ್ಕರ ಕಾಯೋದಲ್ವಾ, ಬೇಜಾರೇ ಆಗಲ್ಲ. ಕೂತ್ಕೊಳ್ಳಿ. ಸುಬ್ಬು ಇನ್ನೂ ಬಂದಿಲ್ವಾ? ನಾನು ಕೊಟ್ಟಿರೋ ಡ್ರೆಸ್ ಹಾಕೊಂಡು ಬರ್ತಾನಾ ಇಲ್ವೋ? ಏನ್ ಶ್ರಾವಣಿ, ಏನು ಯೋಚನೆ ಮಾಡ್ತಿದ್ಯಾ? ನಮ್ಮನ್ನು ಬಿಟ್ಟು ಇನ್ಯಾರನ್ನಾದ್ರೂ ಇನ್ವೈಟ್ ಮಾಡಿದ್ಯಾ? ಇಲ್ಲ, ಹಾಗೇನಿಲ್ಲ. ಒಂದೇ ನಿಮಿಷ, ನಾನು ಬರ್ತೀನಿ, ನೀವು ಕೂತ್ಕೊಳ್ಳಿ. ಒಂದೇ ನಿಮಿಷ. ಎಕ್ಸ್ಕ್ಯೂಸ್ ಮೀ, ಮ್ಯಾನೇಜರ್ ಅಭಿಷೇಕ್. ನಾನೇ ಮೇಡಮ್, ಹೇಳಿ, ಏನಾದರೂ ಬೇಕಿತ್ತಾ?
ಅಲ್ಲ ಏನು ಬೇಡ, ಅರೇಂಜ್ಮೆಂಟ್ಸ್ ಎಲ್ಲ ಚೆನ್ನಾಗಾಗಿದೆ. ಸುಬ್ಬು ಬಂದಿದ್ದಾನ? ಅದೇ ಈ ಪಾರ್ಟಿ ಅರೇಂಜ್ ಮಾಡೋಕ್ಕೆ ನಿಮ್ಮ ಜೊತೆ ಕಮ್ಯುನಿಕೇಟ್ ಮಾಡ್ತಿದ್ನಲ್ಲ. ಐ ನೋ ಮೇಡಮ್, ಸುಬ್ಬು ಸರ್ ನನಗೆ ಚೆನ್ನಾಗಿ ಗೊತ್ತು, ಅವ್ರು ಆಗಲೇ ಬಂದರು. ಹೌದಾ? ಏನು ಹಾಕೋ ಬಂದಿದ್ದಾನ ಅವನು? ಅಂದರೆ ಏನು ಅನ್ಕೋಬೇಡಿ, ಜಸ್ಟ್ ಕ್ಯೂರಿಯಾಸಿಟಿ ಕೇಳಿದೆ. ಯಾವ ಟೈರಲ್ಲಿ ಬಂದಿದ್ದಾನ ಅವನು? ಆ್ಯಸ್ ಯೂಶುವಲ್ ಮೇಡಮ್, ಜೀನ್ಸ್ ಮತ್ತು ಶರ್ಟಲ್ಲಿ ಇದ್ರು. ಹೌದಾ? ಥ್ಯಾಂಕ್ ಯು. ಶ್ರಾವಣಿ, ಈ ರೆಸ್ಟೋರೆಂಟ್ ಅಲ್ಲಿ ಫುಡ್ ಮಾತ್ರ ತುಂಬಾ ಚೆನ್ನಾಗಿದೆ. ನಾನು ಯಾವಾಗ್ಲೂ ಅನ್ಕೋತಾ ಇದ್ದೆ ಯಾವತ್ತಾದ್ರೂ ಇಲ್ಲಿಗೆ ಬರ್ಬೇಕಂತ. ಫುಡ್ ಮಾತ್ರ ಅಲ್ಲ, ಎಲ್ಲನೂ ಚೆನ್ನಾಗಿರುತ್ತೆ, ಹಾಗೆ ಕ್ವಾಲಿಟಿನೂ ಇರುತ್ತೆ, ಕಿಕ್ಕೂ ಇರುತ್ತೆ. ಸುಬ್ಬುಗೆ ಅಂತ ನಾನಷ್ಟು ಪ್ರೀತಿಯಿಂದ ಆ ಸೂಟ್ ಕಳಿಸಿದ್ದೆ, ಆದರೆ ಅವನು ಇವತ್ತು ಅದನ್ನು ಹಾಕ್ಕೊಂಡೇ ಬಂದಿಲ್ಲ. ನನಗೆ ಗೊತ್ತು ಸುಬ್ಬು, ನೀನು ಹೀಗೆ ಮಾಡ್ತೀಯ ಅಂತ. ನನ್ನ ಪ್ರೀತಿ ನಿನಗೆ ಅರ್ಥನೇ ಆಗಲ್ವಾ? ಅಥವಾ ನಿನಗೆ ನನ್ನ ಮೇಲೆ ಪ್ರೀತಿನೇ ಇಲ್ವಾ? ನಾನಿವತ್ತು ನಿನ್ನ ಹತ್ರ ನನ್ನ ಪ್ರೀತಿ ವಿಷಯ ಹೇಳ್ಕೋಬೇಕು ಅಂದ್ಕೊಂಡೆ, ಆದರೆ ನೀನು ನನಗೆ ತುಂಬ ಬೇಜಾರು ಮಾಡಿಬಿಟ್ಟೆ ಸುಬ್ಬು. ಅಷ್ಟಕ್ಕೂ ಸುಬ್ಬುಗೆ ನನ್ನ ಪ್ರೀತಿ ಬಗ್ಗೆ ಹೇಗೆ ಗೊತ್ತಾಗಬೇಕು? ನಾನು ಇದುವರೆಗೂ ಅವನ ಹತ್ರ ಏನು ಹೇಳ್ಕೊಂಡಿಲ್ಲ. ಇಲ್ಲ, ಆಗಿದ್ದಾಗಲಿ ಇವತ್ತು ನನ್ನ ಪ್ರೀತಿ ವಿಷಯನ ಸುಬ್ಬು ಹತ್ರ ಹೇಳ್ಕೊಡ್ಲೇಬೇಕು. ಆದರೂ ನಿನ್ನ ಸೂಟ್ ಯಾಕೆ ಹಾಕ್ಕೊಂಡು ಬರಲಿಲ್ಲ ಸುಬ್ಬು? ಎಲ್ಲರೂ ನೀನು ಸಿಂಪಲ್ ಆಗಿರ್ತಾನೆ ಅಂತ ಹೇಳ್ತಾರಲ್ಲ, ಅದಕ್ಕೆ ಮುಜುಗರ ಪಡ್ಕೊಂಡು ಸೂಟ್ ಹಾಕ್ಕೊಳ್ಳಿಲ್ವಾ? ಇಲ್ಲ ಸುಬ್ಬು, ನನಗೆ ತುಂಬ ಬೇಜಾರಾಗ್ತಿದೆ. ನಾನು ಆ ಸೂಟ್ನ ಎಷ್ಟು ಪ್ರೀತಿಯಿಂದ ಸೆಲೆಕ್ಟ್ ಮಾಡಿದ್ದೆ ಗೊತ್ತಾ? ಅದು ಹಾಕ್ಕೊಂಡ್ರೆ ನೀನು ಎಷ್ಟು ಚೆನ್ನಾಗಿ ಕಾಣ್ತೀಯ ಅಂತ ಇಮ್ಯಾಜಿನ್ ಮಾಡಿದ್ದೆ ಗೊತ್ತಾ? ಹೇ, ಅಲ್ಲಿ ನೋಡ್ರಿ. ನಾನೇ ಮೇಡಮ್, ಆದರೆ ನನಗೆ ಇದು ಯಾಕೋ ಸರಿ ಹೋಗ್ತಿಲ್ಲ. ಸರಿ ಹೋಗ್ತಿಲ್ವಾ? ಏಯ್, ನಿನಗೆ ಹೇಳಿ ಮಾಡ್ಸಿರೋ ಥರ ಇದೆ ಇದು. ಓ ಸುಮ್ಮನಿರಿ ಮೇಡಮ್, ನೋಡಿ ಎಲ್ಲ ನಮ್ಮ ಕಡೆನೇ ನೋಡ್ತಾ ಇದ್ದಾರೆ. ನೋಡ್ಲಿ ಬಿಡು ಸುಬ್ಬು, ನೋಡ್ಲಿ ಅಂತಾನೆ ಹಾಕ್ಸಿರೋದು ಈ ಬಟ್ಟೆನ. ಆದ್ರೂ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ಯಾ ಗೊತ್ತಾ ನೀನು? ನಂದೇ ದೃಷ್ಟಿ ಆಗುತ್ತೆ. ನನಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ನೀನು ಇದನ್ನ ಹಾಕೊಂಡ್ ಬರ್ತೀವೋ ಇಲ್ವೋ ಅಂತ ಅನ್ಕೊಂಡಿದ್ದೆ. ಇವತ್ತು ನಾನು ಎಕ್ಸಾಮಲ್ಲಿ ಪಾಸ್ ಆದೆ ನೋಡು, ಅದಕ್ಕಿಂತ ಜಾಸ್ತಿ ಖುಷಿ ನೀನು ನೋಡಿದ್ರೆ ನನಗಾಗ್ತಿದೆ. ನೀನು ನೋಡ್ತಾ ಇದ್ರೆ ಬಿಡಿ ಮೇಡಮ್, ಎಲ್ಲ ನಮ್ಮ ಕಡೆ ನೋಡ್ತಾ ಇದ್ದಾರೆ, ಬಿಡಿ ಮೇಡಮ್. ಯಾಕೆ ಬಿಡಬೇಕು? ನೀನು ನನ್ನ ಹುಡುಗ,
ನಿನ್ನನ್ನು ಹಗ್ ಮಾಡೋ ಹಕ್ಕಿರೋದು ನನಗೆ ಮಾತ್ರ. ನೀನು ಇವತ್ತೇನಾದರೂ ಅನ್ಕೋ, ನಾನಂತೂ ಬಿಡಲ್ಲ. ಪ್ಲೀಸ್ ಮೇಡಮ್, ಮೇಡಮ್ ಪ್ಲೀಸ್ ಬಿಡಿ ಮೇಡಮ್. ಒಳ್ಳೆ ಎದುರ್ಪುಕ್ಲ ನನ್ನ ಹುಡುಗ. ಮೇಡಮ್ ಪ್ಲೀಸ್. ಸಾರಿ ಸುಬ್ಬು, ನೀನೇನು ಅನ್ಕೋಬೇಡ. ನಿನ್ನ ಹಿಂಗೆ ನೋಡಿದ್ನಲ್ಲ, ನನ್ನೇ ಮರ್ತ್ಬಿಟ್ಟು ಬಂದು ಹಗ್ ಮಾಡಿಬಿಟ್ಟೆ. ಏನು ಅನ್ಕೋಬೇಡ. ನೀನು ನನ್ನ ಅಲ್ಲಿ ಇಟ್ಟಿದ್ಯಾ ಅಲ್ವಾ, ಅದು ನನಗೆ ತೋಚಲೇ ಇಲ್ಲ. ನೀನು ನನ್ನ ಬೆಸ್ಟ್ ಫ್ರೆಂಡ್ ಅನ್ಕೊಂಡು ಬಂದು ಹಗ್ ಮಾಡಿಬಿಟ್ಟೆ. ಸಾರಿ. ಪರವಾಗಿಲ್ಲ ಬಿಡಿ ಮೇಡಮ್, ನಾನೇನು ಅನ್ಕೊಳಲ್ಲ. ನೋಡಿದವ್ರು ಏನು ಅನ್ಕೊಳ್ತಿದ್ರೆ ಸಾಕಷ್ಟೇ ನನಗೆ. ಬರೀ ಬೇರೆಯವ್ರ ಬಗ್ಗೆನೇ ಯೋಚನೆ ಮಾಡ್ತೀಯಲ್ಲ ಸುಬ್ಬು ನೀನು. ನನ್ನ ಬಗ್ಗೆನೂ ಯೋಚನೆ ಮಾಡು, ನನ್ನ ಖುಷಿ ಬಗ್ಗೆ ಯೋಚನೆ ಮಾಡು. ಮೇಡಮ್, ನಾನು ಅದ್ರ ಬಗ್ಗೆ ಯೋಚನೆ ಮಾಡಿರೋದಕ್ಕೆ ಇವತ್ತು ಈ ಬಟ್ಟೆ ಹಾಕೊಂಡು ಇಲ್ಲಿಗೆ ಬಂದಿರೋದು. ಹೌದಲ್ವಾ? ಆದರೂ ಸಖತ್ತಾಗಿ ಕಾಣಿಸ್ತಿದ್ಯಾ ಸುಬ್ಬು. ಪದೇ ಪದೇ ನೀವು ಹೇಳ್ಬೇಡಿ ಮೇಡಮ್, ಒಂಥರ ಮುಜುಗರ ಆಗುತ್ತೆ. ಸಡಗರ ಪಡೋ ಟೈಮಲ್ಲಿ ಮುಜುಗರ ಎಲ್ಲ ಇಟ್ಕೋಬಾರ್ದು ಸುಬ್ಬು. ಮೋಜುಗಾರ ಥರ ಇರಬೇಕು ನೀನು. ಅಂದರೆ ನಮ್ಮ ವಿಷ್ಣುದಾದನ್ ಥರನಾ? ಹಾ, ಅದೇ ಥರ. ಅವ್ರು ಸೂಟೆಲ್ಲ ಹಾಕೊಂಡಾಗ ಅವ್ರು ಹೇಗೆ ಕ್ಯಾರಿ ಮಾಡ್ತಾರೆ ಅಂತ ನೋಡಿದ್ಯಾ ನೀನು? ಆ ಆಟಿಟ್ಯೂಡ್ ಇರಬೇಕು, ಆ ಕಾನ್ಫಿಡೆನ್ಸ್ ಇರಬೇಕು, ನೋಡಿದ್ರೆ ನೋಡ್ತಾನೆ ಇರಬೇಕು. ಹಂಗಿರ್ಬೇಕು ನೀನು. ಸರಿ ಮೇಡಮ್, ಈಗ ನೋಡಿ ಆ್ಯಟಿಟ್ಯೂಡ್ ಹೇಗೆ ಕ್ಯಾರಿ ಮಾಡ್ತೀನಿ ಅಂತ. ಸೂಪರ್ ಸುಬ್ಬು. ಸರಿ ಬಾ. ಆಟಿಟ್ಯೂಡ್ ಸುಬ್ಬು, ಆಟಿಟ್ಯೂಡ್.